ಎಲ್ಲ ಕೆಳಗಡೆ ಅಣ್ಣ ತಿಂತ ಮಾತಾಡಿ ಅಣ್ಣ, ಸಖತ್ತಾಗಿರ್ತದೆ. ಇದೊಂದು ನಿಜ. ಬೇಜಾರು ಮಾಡ್ಕೊಂಬಿಡಿ. ಹಾಂ ಓಕೆ ಹಾಂ ಆನ್ ಆಗಿದೆ. ಬಿಗ್ ಬಾಸ್ ಎತ್ತ ಮೇಲಿಂದ ಅಣ್ಣ ಶಾಪಿಗೆ ಬಂದಿದ್ದೀರಾ ಫ್ರೆಂಡ್ ಇದಕ್ಕೆ, ಸೊ ಹೊಸ ಇದಕ್ಕೆ, ಸೊ ಏನು ಹೇಳ್ತೀರಾ ಅಣ್ಣ? ನಿಮ್ಮ ಫ್ರೆಂಡ್ಗೆ ಒಂದು ವಿಶ್ ಮಾಡಿ ಅಣ್ಣ. ಮೈಕಿ ನಾವು ಬಿಗ್ ಬಾಸ್ನಲ್ಲಿ ಇದ್ದಾಗಲೇ ಡಿಸೈಡ್ ಮಾಡಿದ್ವಿ ಈ ಥರದೊಂದು ಬರ್ಗರ್ದು ಒಂದು ಚೈನೇ ಓಪನ್ ಮಾಡಬೇಕು ಅಂತ. ಸಾಕಷ್ಟು ನನ್ನ ತುಂಬ ಸ್ವೀಟಾಗಿ ಖುಷಿಯಾಗಿ 35 ಕಂಪ್ನಿ ಓನರ್ ಅಂತ ಹೇಳ್ತಿರ್ತಾರಲ್ಲ, ಅವ್ರಿಗೆಲ್ಲರಿಗೂ ಒಂದು ಸ್ಟಾರ್ಟ್ ಆಗಿದೆ. ನೆಕ್ಸ್ಟು ಆರ್ ನಗರ್ನಲ್ಲಿ ಇನ್ನೊಂದು ಸ್ಟಾರ್ಟ್ ಆಗುತ್ತೆ. ನೀವೆಲ್ಲ ಅಂದ್ಕೊಂಡಂಗೆ ಒಂದು 35 ಬೇರೆ ಬೇರೆ ಥರ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲದಕ್ಕೂ ಬಿಗ್ ಬಾಸ್ನಲ್ಲಿದ್ದಾಗ ಹೇಗೆ ಸಪೋರ್ಟ್ ಮಾಡ್ತಿದ್ರೋ ಹಾಗೇ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಈಗ ಇಲ್ಲೊಂದು HSRನಲ್ಲಿ ಓಪನ್ ಆಗಿದೆ ಬರ್ಗರ್ ಜಾಯಿಂಟು, ಇದು ಮೈಕಿ ಓಪನ್ ಮಾಡಿರೋದು. ನಂದು ಮೈಕಿದು ಆರ್ ನಗರ್ನಲ್ಲಿ. ಐ ಥಿಂಕ್ ಇನ್ ಕಪಲ್ ಆಫ್ ಮಂತ್ಸ್ ಇಟ್ ವಿಲ್ ಬಿ ಅಪ್ ಆ್ಯಂಡ್ ರನ್ನಿಂಗ್. ಇಲ್ಲಿಗೂ ಬನ್ನಿ, ಸೇಮ್ ಟೇಸ್ಟ್ ಸೇಮ್ ಬ್ರ್ಯಾಂಡ್. ಓಕೆ. ಆ್ಯಂಡ್ ಮೈಕಿ ವಿಶ್ ಹಿಮ್ ವೆರಿ ಆಲ್ ದಿ ಬೆಸ್ಟ್. ಆ್ಯಂಡ್ ಹೀಗೆ ಜೊತೆಯಲ್ಲೇ ಒಂದಷ್ಟು ಹೊಸ ವೆಂಚರ್ಗಳು ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲದಕ್ಕೂ ನಿಮ್ಮ ಸಪೋರ್ಟು ಹೀಗೆ ಇರಲಿ, ಇಷ್ಟೇ ಪ್ರೀತಿ ಕೊಡಿ ಅಂತ. ಓಕೆ. ಸರ್, ನೀವು ಬಿಗ್ ಬಾಸ್ನಲ್ಲಿ ಇರಬೇಕಾದ್ರೆ 35 ಕಂಪ್ನಿಗಳು ಅಂತ ಹೇಳಿ ನಿಮ್ಮನ್ನ ಸಾಕಷ್ಟು ಜನ ಟ್ರೋಲ್ ಮಾಡಿದ್ದಾರೆ. ಆದರೆ ಈಗ ಒಂದು ಶಾಪ್ ಓಪನಿಂಗ್ ಮಾಡೋದ್ರ ಮೂಲಕ ಒಂದು ಶುಭಾರಂಭ ಮಾಡಿದ್ದೀರಿ ಸರ್. ನಿಮ್ಮ ಈ ಥರ ಟ್ರೋಲ್ ಮಾಡೋರಿಗೆ ಏನು ಕೊಡ್ತಾರೆ ಸರ್? ಇದು ಒಂದೇ ಅಲ್ಲ, ನನಗೆ ಇನ್ನೂ 2 ಬೇರೆ ಬೇರೆ ಬಿಸ್ನೆಸ್ಗಳು ಲಾಂಚ್ ಆಗುತ್ತೆ. ಜೊತೆಗೆ ಸರ್, ಯಾರ್ಯಾರು ಎಷ್ಟೆಷ್ಟು ಟ್ರೋಲ್ಗಳು ಅಥವಾ ಏನೇನು ಮಾಡಿದ್ರು ಅದು ಯಾವುದೂ ಬೇಜಾರಾಗಲಿಲ್ಲ, ಖುಷಿ ಆಯಿತು. ಯಾಕೆಂದರೆ ಎಲ್ಲ ಅವ್ರವ್ರ ಸ್ವಂತ ಅಕೌಂಟಿಂದ ಮಾಡಿ, ಟ್ರೋಲ್ ಪೇಜ್ಗಳೂ ಅಷ್ಟೇ ಅವ್ರವ್ರ ಸ್ವಂತ ಟ್ರೋಲ್ ಪೇಜ್ಗಳಿಂದ ಮಾಡಿದ್ರು. ಯಾವುದು ಫೇಕ್ ಅಕೌಂಟ್ಗಳಿಂದ ಫೇಕ್ ಹೆಸರುಗಳಿಟ್ಕೊಂಡು ಟ್ರೋಲ್ ಮಾಡಿರಲಿಲ್ಲ. ಟ್ರೋಲ್ಗಳು ಡಿಫ್ರೆಂಟು. ಟ್ರೋಲ್ ಮಾಡೋದಕ್ಕೆ ಒಂದು ಕ್ರಿಯೇಟಿವಿಟಿ ಇರಬೇಕು, ಹೌದು, ಒಂದು ಕ್ರಿಯೇಟಿವ್ ಮೈಂಡ್ಸೆಟ್ ಇರಬೇಕು. ಅದು ಟ್ರೋಲರ್ಗಳಿಗಿದೆ, ಮೀಮ್ಸ್ ಮಾಡೋರಿಗಿದೆ. ನಾನು ಸಲ್ಯೂಟ್ ಮಾಡ್ತೀನಿ ಅವ್ರಿಗೆಲ್ಲ. ಈ ನೆಗೆಟಿವ್ ಕಾಮೆಂಟ್ಸ್ ಫೇಕ್ ಐಡಿಗಳಿಂದ ಮಾಡ್ತಾರಲ್ಲ, ಅವ್ರಿಗೆ ಇಲ್ಲಿ ಫಸ್ಟ್ ಆಫ್ ಆಲ್ ಕ್ರಿಯೇಟಿವಿಟಿ ಅನ್ನೋದೇ ಇರೋದಿಲ್ಲ. ಇಲ್ಲಿ ಮೇಯ್ನ್ ಇಲ್ಲೇ ಸರಿಗಿಲ್ಲ ಅಂತಂದರೆ ಇಲ್ಲಿಂದ ಬರೋದೂ ಹಂಗೆ ಇರುತ್ತೆ. ಸೊ ಟ್ರೋಲರ್ಗಳು ಡಿಫ್ರೆಂಟು, ಮೀಮ್ಸ್ ಮಾಡೋರು ಡಿಫ್ರೆಂಟು, ನೆಗೆಟಿವ್ ಕಮೆಂಟ್ಸ್ ಮಾಡೋರು ಅವರು ಡಿಫ್ರೆಂಟು. ಈ ನೆಗೆಟಿವ್ ಕಮೆಂಟ್ಸು, ಈ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಿರೋರೇ ಈ ಫೇಕ್ ಕಮೆಂಟ್ಗಳು ಮಾಡ್ಕೊಂಡು ಫೇಕ್ ಐಡಿಗಳನ್ನ. ಐ ಡೋಂಟ್ ಎನ್ಕರೇಜ್ ದೆಮ್, ಐ ಡೋಂಟ್ ಸಪೋರ್ಟ್ ದೆಮ್. ಅವ್ರನ್ನ ನಾನು ಅವ್ರ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ದೇ ಡೋಂಟ್ ಡಿಸರ್ವ್ ದಟ್. ಸೊ ಟ್ರೋಲ್ಗಳು ಮಾಡೋದಲ್ಲ, ಅದನ್ನು ನಾನು ಹೇಳಿದ್ದು 35 ಕಂಪ್ನೀಸ್ ಅಂತ ಏನು ಟ್ರೋಲ್ ಮಾಡೋದಿಲ್ಲ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ನಾನು. ಯಾಕೆಂದರೆ ದ್ಯಾಟ್ ವಾಸ್ ಲೈಕ್ ಅ ಮೋಟಿವೇಶನ್ ಫಾರ್ ಮೀ. 35 ಕಂಪ್ನಿ ಮಾಡಲೇಬೇಕು ಅನ್ನೋದು ಒಂದು ಮೋಟಿವೇಶನ್ ಬಂದಿದೆ. ಥ್ಯಾಂಕ್ಸ್ ಟು ಆಲ್ ಯು ಗೈಸ್. ಮಾಡೇ ಮಾಡ್ತೀನಿ. ಓಕೆ. ಈಗ ಡೆವಿಲ್ ಸಿನಿಮಾದಲ್ಲಿ ವಿಲನಾಗಿ ಕಾಣಿಸ್ಬೇಕಾಗಿಲ್ಲ. ಸೊ ಶೂಟಿಂಗ್ ಎಲ್ಲರಿಗೂ ನಡೆದಿತ್ತು ಸರ್. ಡೆವಿಲ್ ಬಗ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳೋದಕ್ಕಾಗೋದಿಲ್ಲ. ಒಂದು ಕ್ಲಾರಿಟಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನೆಗೆಟಿವ್ ಕ್ಯಾರೆಕ್ಟರು ಒಂದು 30% ಶೂಟ್ ಆಗಿದೆ. ಇನ್ನು ಮಿಕ್ಕಿದ್ದು ಇದೆಲ್ಲ ಏನೇನು ನಡೀತಾ ಇದೋ ಕಾರ್ಯಗಳು ಅದೆಲ್ಲ ಮುಗಿಸ್ಕೊಂಡು ಏನು ಒಂದು ರಿಸಲ್ಟ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಎಲ್ಲ ಒಳ್ಳೆಯದಾಗಲಿ, ತಪ್ಪಾಗಿದೆ ತಪ್ಪು ಮಾಡಿರೋ ಶಿಕ್ಷೆ ಆಗಲಿ, ಅವ್ರ ಮನೆಗೆ ಅವರಿಗೆ ಒಂದು ನ್ಯಾಯ ಸಿಗಲಿ. ಅದು ಬಿಟ್ಟರೆ ಇನ್ನೊಂದು ಸೈಡ್ ಸ್ಟೋರಿನೂ ಎಲ್ಲರೂ ಬಾಯ್ಬಿಟ್ಟು ಮಾತಾಡಬೇಕು. ಟ್ರಿಗರಿಂಗ್ ಪಾಯಿಂಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು, ಏನಕ್ಕಾಯಿತು ಅನ್ನೋದು ಅದ್ರದ್ದೊಂದು ಅವೇರ್ನೆಸ್ಸು ನೀವುಗಳೇ ಹೇಳಬೇಕು ಸರ್. ಯಾಕೆಂದರೆ ಅದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಸಾಕಷ್ಟು ಹೆಣ್ಮಕ್ಳು ಮಾತಾಡ್ತಿದ್ದಾರೆ, ಬಟ್ ಆ ಹೆಣ್ಮಕ್ಳು ಸುಮ್ಮನೆ ಟ್ರೋಲ್ ಆಗ್ತಿದ್ದಾರೆ. ಓಕೆ. ನೀನು ಸರಿಗೆ ಬಟ್ಟೆ ಹಾಕ್ಕೊಳ್ಬೇಕಾಗಿತ್ತು, ನೀನು ಸರಿಗೆ ಅದು ಹಾಕ್ಕೊಳ್ಬೇಕಾಗಿತ್ತು, ನಿಮ್ಮ ಇವ್ರದ್ದು ನಿಮ್ಮ ಇವ್ರದ್ದು ಅಂತ ಅಂದ್ಬಿಟ್ಟು ಬರೀ ಕೆಟ್ಟ ಮಾತುಗಳನ್ನೇ ಟ್ರೋಲ್ ಆಗ್ತಿದ್ದಾರೆ. ಏನಕ್ಕೆ ಆಗ್ತಿದ್ದಾರೆ ಅಂತ ಗೊತ್ತಿಲ್ಲ. ಬಹುಶಃ ಇದೆಲ್ಲ ಇಂಟರ್ವ್ಯೂಗಳು ನೋಡಿದ್ಮೇಲೆ ನನಗೂ ಹಂಗೆ ಮಾತಾಡ್ತಾರೆ. ಮಾತಾಡೋರು ಯಾರು ಅಂತ ನಿಮ್ಗೆ ಗೊತ್ತು. ಜೆನ್ಯೂನ್ ಆಗಿ ಪ್ರೊಫೈಲ್ಗಳು ಇಟ್ಕೊಂಡಿರೋರು ಯಾರೂ ಮಾತಾಡೋದಿಲ್ಲ. ಫೇಕ್ ಅಕೌಂಟ್ ಇಟ್ಕೊಂಡಿರೋ ಕಿತ್ತೋಗಿರೋ ನನ್ನ ಮಕ್ಕಳನ್ನೇ ಕೆಟ್ಟದಾಗಿ ಕಮೆಂಟ್ ಹಾಕೋದು. ಸೊ ಅವ್ರಿಗೆ ವ್ಯಾಲ್ಯೂನೂ ಇಲ್ಲ, ಅವ್ರಿಗೆ ಮನುಷ್ಯತ್ವನ ಅನ್ನೋದೇ ಇಲ್ಲ. ಹೆಣ್ಮಕ್ಳಿಗೆ ದಯವಿಟ್ಟು
ಕೆಟ್ಟದಾಗಿ ಕಾಮೆಂಟ್ ಮಾಡೋದು, ಅಮ್ಮ ಅಕ್ಕನ ಬಗ್ಗೆ ಮಾತಾಡೋದು ಇದೆಲ್ಲ ನಿಲ್ಲಿಸ್ಬಿಡಿ. ಜಾಸ್ತಿ ದಿನ ಹೋಗೋದಿಲ್ಲ ಇದು. ಸೈಬರ್ ಕ್ರೈಮ್ ಅವ್ರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಇವಾಗ. ಹಿಡಿದಾಕ್ತಾರೆ, ಹಿಡಿದ್ರೆ ನಿಮ್ಮ ಮನೆಯವ್ರದ್ದು, ನಿಮ್ಮ ಸುತ್ತಮುತ್ತ ನಿಮ್ಗಳದೇ ಮಾನ ಮರ್ಯಾದೆ ಹೋಗೋದು. ದಯವಿಟ್ಟು ನಿಲ್ಲಿಸ್ಬಿಡಿ, ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಫೇಕ್ ಕಾಮೆಂಟ್ಸ್, ಫೇಕ್ ಐ ಡಿಗಳು ಇಟ್ಕೊಂಡಿರೋರು ದಯವಿಟ್ಟು ಇಮಿಡಿಯೇಟಾಗಿ ಎಲ್ಲ ಮಾಡೋದು ನಿಲ್ಲಿಸ್ಬಿಡಿ. ಇದರಿಂದ ನೀವೆಲ್ಲೂ ಹೋಗ್ತಿಲ್ಲ, ಯಾರೂ ಉದ್ಧಾರ ಮಾಡ್ತಿಲ್ಲ. ಇನ್ನು ನಮ್ಮ ಸೋಷಿಯಲ್ ಮೀಡಿಯಾನ ಹಾಳು ಮಾಡ್ತಿದ್ದೀರ. ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಕಷ್ಟಪಟ್ಕೊಂಡು ಒಂದು ಪೇಜ್ ಓಪನ್ ಮಾಡಿಕೊಂಡು ಇನ್ಫಾರ್ಮೇಷನ್ ಕೊಡುವಂಥ ಪೇಜ್ಗಳಿಗೂ ಅವಮಾನ ಮಾಡೋದು ನಿಲ್ಲಿಸ್ಬಿಡಿ. ದಯವಿಟ್ಟು ಒಳ್ಳೆಯದಕ್ಕೆ ಸಪೋರ್ಟ್ ಮಾಡಿ, ಕೆಟ್ಟದಕ್ಕೆ ಫುಲ್ ಸ್ಟಾಪ್ ಮಾಡಿ. ಥ್ಯಾಂಕ್ ಯು ಸರ್. ಇನ್ನೊಂದು ಆನೆ ಅವರು ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ. ಯಾಕಂದರೆ ಡೆವಿಲ್ ಅನ್ನೋ ಸಿನಿಮಾ ಹೆಸರು ಹೇಳಿದ ತಕ್ಷಣ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದ್ದೀರ. ಸೊ ಅದ್ರ ಪವರ್ ಬಗ್ಗೆ ಏನಾದರೂ ಹೇಳಿ ಸರ್. ಪವರ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಒಂದು ಫ್ಯಾನ್ ಬೇಸ್ ಹಂಗಿದೆ ಸರ್. ಡಿ ಬಾಸ್ ಫ್ಯಾನ್ಗಳಾಗಲಿ, ನಮ್ಮ ಸುದೀಪ್ ಸರ್ ಫ್ಯಾನ್ಗಳಾಗಲಿ, ನಮ್ಮ ಕನ್ನಡ ಇಂಡಸ್ಟ್ರಿ ಫ್ಯಾನ್ಗಳೇ ತುಂಬ ಸ್ಟ್ರಾಂಗ್ ಆಗಿ ನಿಲ್ತಾರೆ. ಆ್ಯಂಡ್ ಇಡೀ ಇಂಡಿಯಾನಲ್ಲಿ ನಮ್ಮ ಕರ್ನಾಟಕದವರು ನಮ್ಮ ಕನ್ನಡ ಫ್ಯಾನ್ಸ್ ಮಾಡೋ ಸದ್ದು ಯಾರೂ ಮಾಡೋದಿಲ್ಲ. ಒಂದು ದೊಡ್ಡ ಬಾಲಿವುಡ್ ಸಿನಿಮಾ ರಿಲೀಸ್ ಆದ್ರೂ ಇಲ್ಲಾಗೋ ಸೌಂಡು ಎಲ್ಲೂ ಆಗೋದಿಲ್ಲ. ಅಂಥ ಜನರು ಇದ್ದಾರೆ ನಮ್ಮಲ್ಲಿ, ಅದ್ರ ಮಧ್ಯದಲ್ಲಿ ಇಂಥವರು ಇದ್ದಾರೆ. ಸೊ ಈ ಕೆಲವ್ರನ್ನ ಇಟ್ಕೊಂಡು ನಮ್ಮ ಇಂಡಸ್ಟ್ರಿನ ಕೆಟ್ಟದಾಗಿ ನೋಡಬೇಡಿ ಅನ್ನೋದು ರಿಕ್ವೆಸ್ಟ್ ಅಷ್ಟೇ. ಎಲ್ಲರೂ ಒಂದೇ ಥರ ಇರಲ್ಲ, ಅಥವಾ ಎಲ್ಲರೂ ತಪ್ಪು ಮಾಡಿರೋದಿಲ್ಲ. ಎಲ್ಲೋ ಒಂದು ತಪ್ಪುಗಳಾಗಿರುತ್ತೆ. ತಪ್ಪುಗಳಾದಾಗ ಡೈರೆಕ್ಟಾಗಿ ಕ್ವಶನ್ಗಳು ಕೇಳಿದ್ರೆ ಡೈರೆಕ್ಟಾಗಿ ಆನ್ಸರ್ಗಳು ಸಿಗುತ್ತೆ. ಫೇಕಾಗಿ ಕ್ವಶನ್ಗಳು ಕೇಳಿದಾಗ ಬೇರೆ ರೀತಿ ಆನ್ಸರ್ಗಳು ಸಿಗುತ್ತೆ. ಸೊ ಎಲ್ಲ ಚೆನ್ನಾಗಿದೆ. ನಮ್ಮ ಒಂದು ಇಂಡಸ್ಟ್ರಿನ ನಾವೇ ಹಾಳು ಮಾಡೋದು ಬೇಡ. ಕೆಟ್ಟದಾಗಿ ಕಮೆಂಟ್ಗಳು ಮಾಡಿಕೊಂಡು, ಕೆಟ್ಟದಾಗಿ ಪೋಟ್ರೆ ಮಾಡಿಕೊಂಡು. ಇಡೀ ದೇಶದಲ್ಲಿ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಹಿಂಗೆ ಅಂತ ಬರ್ತಾ ಇದೆ ಸೌಂಡ್. ಅದು ಬೇಡ ಸರ್. ತುಂಬ ಜನ ಇದ್ದಾರೆ ಕನ್ನಡ ಇಂಡಸ್ಟ್ರಿನಲ್ಲಿ. ನನ್ನಂಥ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಇದ್ದಾರೆ. ಅವರೆಲ್ಲ ಮಾಡಿರೋ ಸಾಧನೆಗಳಿದೆ. ಅದೆಲ್ಲದಕ್ಕೂ ಯಾವುದೋ ಒಂದು ಸಣ್ಣ ಇನ್ಸಿಡೆಂಟ್ ಅಲ್ಲ, ದೊಡ್ಡ ಇನ್ಸಿಡೆಂಟೇ ಅದು. ಬಟ್ ಕ್ಲಾರಿಟಿ ಸಿಗೋವರೆಗೂ ಕೆಟ್ಟದಾಗಿ ಮಾತಾಡೋದು ಬೇಡ ಅಂತ ಒಂದು ಸರ್. ಅಪ್ಡೇಟ್ ಬೇರೆ ಮೂವಿ ಬಗ್ಗೆ ಏನಾದರೂ ಸರ್? ಡೆವಿಲ್ ಬಂದು ನನ್ನ 2ನೇ ಮೂವಿ. ಮೊದಲನೇ ಮೂವಿ ಅನೌನ್ಸ್ ಆಗುತ್ತೆ, ಅಂದರೆ ತುಂಬ ದೊಡ್ಡ ಮೂವಿ ಅದು. ಇನ್ನು ಮಿಕ್ಕಿದ 3 ಮೂವೀಸು ನಡೀತಾ ಇದೆ. ಇದೊಂದು ಪಾಸ್ ಆಗಿದೆ. ಇದು ಆದಷ್ಟು ಬೇಗ ಸ್ಟಾರ್ಟ್ ಆಗಲಿ ಅಂತ ಒಂದು ಫ್ಯಾನ್ಸ್. ಇನ್ನೊಂದು ರಿಕ್ವೆಸ್ಟ್ ಇದೆ, ಸುದೀಪ್ ಸರ್ ಜೊತೆ ಯಾವಾಗ ಮಾಡ್ತಾರೆ? ಅದೇ ಭಾಳ ಬೇಗ ಒಂದು ನ್ಯೂಸ್ ಇದೆ. ಓಕೆ, ಜೋರಾಗಿ ಅನೌನ್ಸ್ ಆಗುತ್ತೆ. ಎಲ್ಲ ಸುದೀಪ್ ಸರ್ ಫ್ಯಾನ್ಸ್ಗೂ ಖುಷಿ ಆಗುತ್ತೆ, ನನಗೂ ಖುಷಿ ಆಗುತ್ತೆ, ನಿಮ್ಮೆಲ್ಲರಿಗೂ ಖುಷಿ ಆಗುತ್ತೆ. ಓಕೆ ಸರ್. ನೀವು ಈಗ ಬರ್ಗರ್ಗೆ ಬಂದಿದ್ದೀರಾ ಮೈಕಲ್ ಅವ್ರದ್ದು. ಈ ಥರ ಬ್ರ್ಯಾಂಚ್ಗಳು ನೀವೇನಾದರೂ ಓಪನ್ ಮಾಡಬೇಕು ಆ ಥರದ್ದೇನೋ ಪ್ಲ್ಯಾನ್ಸ್? ಇಲ್ಲ, ಅಫ್ಕೋರ್ಸ್ ನೆಕ್ಸ್ಟ್ ಅದೇ ಹೇಳಿದ್ದು. RR ನಗರ್ನಲ್ಲಿ ಜಾಗನೂ ನೋಡಾಗಿದೆ. ಸೊ ಗ್ಲೋಬಲ್ ವಿಲೇಜ್ ಇದೆಯಲ್ಲ ಬ್ಯಾಕಲ್ಲಿ, ಅತಿ ಶೀಘ್ರದಲ್ಲಿ ಎಲ್ಲರೂ ಬನ್ನಿ. ಅಲ್ಲೂ ಬರ್ಗರ್ಸ್ ತಿನ್ನಿರುತ್ತೆ. ಇನ್ನೂ ಒಂದು ಸಾಕಷ್ಟು ವೆರೈಟಿ ಆಗಿರೋ ಮೆನ್ಯೂಸ್ ಇರುತ್ತೆ. ಎಲ್ಲ ನಡೀತಾ ಇದೆ ಕೆಲಸಗಳು. ಆಗಿದ ತಕ್ಷಣ ಅನೌನ್ಸ್ ಮಾಡ್ತೀನಿ. ಇಂಡಿಯಾ ಫೈನಲ್ ಬಂದಿದೆ. ಸೊ ಇಂಡಿಯನ್ ಟೀಮ್ ಏನೇನು ಸರ್? ಇಂಡಿಯನ್ ಟೀಮ್ ನಾನೇನಾದರೂ ಹೇಳಿ ಅವ್ರು ನನ್ನ ಮಾತು ಕೇಳೋಂಗಿದ್ರೆ ಇಂಡಿಯನ್ ಟೀಮ್ ಯಾಕೆ ಹಂಗಿರ್ತೀವಿ? ನಾವೆಲ್ಲ ನಿಮ್ಮ ಥರನೇ ಫ್ಯಾನ್ಸ್. ಅವ್ರಿಗೆ ಗೆದ್ಕೊಂಡು ಬರಲಿ ಅನ್ನೋದು ನಮ್ಮ ಖುಷಿ. ಅವರು ಆಟ ನೋಡಿ ಅವ್ರು ಹೊಡೆಯೋ 6ಗಳು 4ಗಳು ಕಪ್ಪೆತ್ತೋದು ನಮಗೆ ಖುಷಿ ಆಗುತ್ತೆ. ನಾವೇ ಗೆದ್ದಷ್ಟು ಸಂತೋಷ ಆಗುತ್ತೆ. ಬಿಕಾಸ್ ಯುರ್ ಆಲ್ ಇಂಡಿಯನ್ಸ್. ಲೆಟ್ ಸಪೋರ್ಟ್ ದೆಮ್ ಟುಗೆದರ್. ಎಲ್ಲ ಜೊತೆಯಲ್ಲೇ ಸೇರಿ ಪ್ಲೇ ಮಾಡೋಣ, ಸಕ್ಕತ್ತಾಗಿ ಗೆದ್ಕೊಂಡು ಬರಲಿ ಅಂತ ವಿಶ್ ಮಾಡೋಣ. ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು? ಕೊಹ್ಲಿ ಸರ್. ಅವ್ರು ಏನೇ ಮಾಡಲಿ ಸರ್, ಕೊಹ್ಲಿನೇ. ಓ, ನಮ್ಮ ಫೇವ್ರೇಟ್ ಸರ್. ಎಲ್ಲರಿಗೂ ಹೀರೋ ಇಷ್ಟ ಆಗ್ತಾರೆ ಸರ್, ನನಗೆ ಮಾತ್ರ ವಿಲನ್ಗಳು ಇಷ್ಟ. ಸೊ ವಿಲನ್ ಏನು ಇಷ್ಟ ಹೇಳಿ ಅಂತ ಹೇಳಿದ್ರಿ ಸರ್. ಯಾವ ಫೇವ್ರೆಟ್ ವಿಲನ್ ಸರ್? ಸರ್, ಇವಾಗ ಒಂದಷ್ಟು ಹೆಸರುಗಳು ಬರುತ್ತೆ ನಿಮಗೆ ಕನ್ನಡ ಸಿನಿಮಾನಲ್ಲಿ ವಿಲನ್ ಅಂದ ತಕ್ಷಣ. ಯಾವುದೇ ಥಿಯೇಟ್ರ್ಗಳಿಗೆ ಹೋದ್ರೂ ನೋಡ್ಬೋದು ನೀವು, ಅಷ್ಟು ಜನಕ್ಕೆ ಫೋಟೋಗಳು ಹಾಕಿರ್ತಾರೆ. ಎಲ್ಲರೂ ಲೆಜೆಂಡ್ರಿ ವಿಲನ್ಗಳು ಸರ್. ಎಲ್ಲರೂ ಇಷ್ಟ ನನಗೆ. ಯಾಕೆಂದರೆ ಒಂದು ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಹೆಸರು ಮಾಡಿದ್ದಾರೆ ಅಂದರೆ ಅವರಿಷ್ಟ ಇವರಿಷ್ಟ ಇಲ್ಲ, ಇವರಿಷ್ಟ ಇವರಿಷ್ಟ, ಎಲ್ಲರೂ ಈಕ್ವಲ್ ಆಗಿ ಮಾಡಿದ್ದಾರೆ. ಎಲ್ಲರೂ ಒಬ್ರಿಗಿಂತ ಒಬ್ಬರು ಜಾಸ್ತಿ ಮಾಡಿದ್ದಾರೆ. ಅವರ ಸಾಧನೆ ಹಂಗೆ ಇರುತ್ತೆ. ನನಗೆ ಪರ್ಸ್ನಲಿ ವಜ್ರಮುನಿ ಸರ್ ಇಷ್ಟ. ಆ್ಯಂಡ್ ಸುದೀಪ್ ಸರ್ ಅವ್ರ ಆ್ಯಕ್ಟಿಂಗ್ ಇಷ್ಟ. ಸರ್, ಮೈಕಲ್ ಸರ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಮೈಕಲ್ ಸರ್ ಮತ್ತು ವಿನಯ್ ಸರ್ ಒಂದು ಸಿನಿಮಾ ಮಾಡಿದ್ರೆ ಯಾವ ರೀತಿ ಇರಬೇಕು ಅಂತ ಅದಕ್ಕೆ ಅವರು ಅಜಿತ್ ಅವರ ಒಂದು ಮಂಗಾತ ಸಿನಿಮಾ ಥರ ಇರಬೇಕು ಅಂತ ಹೇಳ್ತಾ ಇದ್ರು. ನೀವು ಮತ್ತು ಮೈಕಲ್ ಅವರ ಒಂದು ಸಿನಿಮಾ ಯಾವಾಗ ಬರುತ್ತೆ ಏನಾದರೂ ಅದ್ರ ಬಗ್ಗೆ ಹೇಳಿ ಸರ್. ಮೈಕಿ ಕಮ್.
ಸೂಪರ್ ಬೊಂಬಾಟ್ ಬರ್ಗರ್ ರೆಡಿ ಆಗಿದೆ. ಆ್ಯಂಡ್ ನಾನು ಮೈಕಿ ಡೆಫಿನೆಟ್ಲಿ ಒಂದು ಸ್ಕ್ರೀನಲ್ಲಿ ಬರ್ತೀವಿ, ಅದು ಒಂದು ಮಾತುಕತೆ ಆಗಿದೆ. ಆ್ಯಂಡ್ ನಾವೇ ಪರ್ಸ್ನಲ್ ಆಗಿ ಒಂದು ಮೂವಿ ಮಾಡಬೇಕು ಅಂತ ಇದ್ರೆ ಡೆಫಿನೆಟ್ಲಿ ವೈ ನಾಟ್, ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿ ಅದು ತಕ್ಕನಾಗೆ ಒಂದು ಸ್ಕ್ರಿಪ್ಟ್ ಇದ್ದು ಮಂಗಾದ ಥರ ಒಂದು ಕನ್ನಡದಲ್ಲಿ ಅದಕ್ಕಿಂತ ಬೊಂಬಾಟಾಗಿರೋ ಒಂದು ಸಿನಿಮಾ ಮಾಡೋಣ, ಡೆಫಿನೆಟ್ಲಿ ಮಾಡೋಣ. ಯಾರು ಹೀರೋ ಆಗ್ತಾರೆ, ಯಾರು ವಿಲನ್ ಆಗ್ತಾರೆ? ಸರ್ ನಾನು ವಿಲನೇ ಸರ್. ಅದರಲ್ಲಿ ಎಲ್ಲ ನೆಗೆಟಿವ್ ಕ್ಯಾರೆಕ್ಟರ್ಸ್ ಏನು ಗ್ರೇ ಕ್ಯಾರೆಕ್ಟರ್ಸ್ ಅಂತ ಹೇಳ್ಬೋದು. ಸೊ ನೋ ಒನ್ ಇಸ್ ಹೀರೋ, ನೋ ಒನ್ ಇಸ್ ವಿಲನ್. ಒಂದು ರಿಯಲಿಸ್ಟಿಕ್ ಆಗಿ ಇರಬೇಕು. ಯಾಕಂದರೆ ಹೀರೋ ಅವರು ಅಷ್ಟು ಒಳ್ಳೆಯವರು ಇಲ್ಲ, ವಿಲನ್ ಅವರು ಅಷ್ಟು ಕೆಟ್ಟವರಿಲ್ಲ. ಸೊ ಎಲ್ಲ ವರ್ಲ್ಡೇ ಒಂದು ಗ್ರೇ ಏರಿಯಾನೇ ಎಕ್ಸಿಸ್ಟ್ ಆಗುತ್ತೆ. ಸೊ ಆ ಥರ ಒಂದು ಸಿಚುವೇಶನಲ್ ಬೇಸ್ಡ್ ಗ್ರೇ ಏರಿಯಾ ಮೂವಿ ಮಾಡಬೇಕು ಅಂತ ಆಸೆ. ಯಾರೇ ಆಗಲಿ ಪ್ರತಿಯೊಬ್ಬರೂ ಲೈಫಲ್ಲಿ ಹೀರೋ ಮಾಡೋ ಕೆಲಸಗಳು ಮಾಡೋಕ್ಕಾಗಲ್ಲ ಸರ್. ಯಾಕೆಂದರೆ ಹೀರೋ ಎಲ್ಲದಕ್ಕೂ ತ್ಯಾಗ ಮಾಡಿಕೊಂಡು ಎಲ್ಲ ಕಷ್ಟಗಳು ಅನುಭವಿಸ್ಕೊಂಡು ಎಲ್ಲ ಮಾಡಿಕೊಂಡು ನನಗಿಲ್ಲ ಅಂದರೂ ಬೇರೆಯವ್ರಿಗೆ ಇರಲಿ ಅಂತ ಅಂದ್ಕೊಂಡು ಕೊನೆಗೆ ಹೋಗಿ ಗೆಲ್ಲೋದು. ರಿಯಲ್ ಲೈಫಲ್ಲಿ ಯಾವ ನನ್ನ ಮಕ್ಕಳು ಹಂಗೆ ಮಾಡಲ್ಲ ಸರ್. ಎಲ್ಲ ಫಸ್ಟ್ ನಮಗಿರಬೇಕು, ಆಮೇಲೆ ಬೇರೆಯವ್ರಿಗಿರಬೇಕು ಅಂತಾರೆ. ಸೊ ನನಗೆ ರಿಯಲ್ ಲೈಫ್ನಲ್ಲಿ ಅಲ್ಲದೆ ಇದ್ದರು ಸಿನಿಮಾಗಳಲ್ಲಿ ವಿಲನ್ ಆಗಿ ಕೊನೆಯವರೆಗೂ ಖುಷಿಯಾಗಿದ್ದೆ. ಲಾಸ್ಟ್ನಲ್ಲಿ ಓದೇ ತಿಂದರೆ ಪರವಾಗಿಲ್ಲ. ನೀವು ಡೆವಿಲ್ ಸಿನಿಮಾದಲ್ಲಿ ವಿಲನ್ ಆಗಿ ಮಾಡ್ತೀನಿ ಅಂತ ಸುದೀಪ್ ಸರ್ಗೆ ಏನಾದರೂ ಸಜೆಷನ್ ಕೊಟ್ಟರು ನಿಮಗೆ? ಪರ್ಸ್ನಲ್ ಆಗಿ ನಾನು ಏನೇ ಇದ್ರೂ ಸುದೀಪ್ ಸರ್ ಹತ್ರ ಒಂದು ಸಜೆಷನ್ ತೊಗೊಳ್ತೀನಿ. ಸಿನಿಮಾ ಮಾಡ್ತಾ ಇರೋದು ವಿಷಯ ನಾನು ತಿಳಿಸಿದ್ದೆ, ಅವರು ನನಗೆ ವಿಶ್ ಮಾಡೋದು ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು. ಸಜೆಷನ್ಸ್ ಅಂತ ಆ ಥರ ಎಲ್ಲ ಏನು ಹೇಳೋದಿಲ್ಲ. ಏನಾದರೂ ಕೇಳಿದ್ರೆ ಮಾತ್ರ ಸಜೆಷನ್ಸ್ ಹೇಳ್ತಾರೆ. ಅದು ಬಿಟ್ಟು ಅವರೇ ಬಂದು ನೀನು ಹಿಂಗೆ ಮಾಡು ಹಂಗೆ ಮಾಡು ಯಾವತ್ತೂ ಅದೆಲ್ಲ ಅವ್ರಿಗೆ ಅಷ್ಟೆಲ್ಲ ಟೈಮ್ ಇಲ್ಲ ಸರ್. ಲೂಸ್ ಟಾಕ್ಸ್ ಆಗಲಿ ಇನ್ನೊಂದಾಗಲಿ ಅವ್ರ ಮಾತುಗಳು ನೀವೇ ಕೇಳಿದ್ದೀರ, ಏನೇ ಮಾತಾಡಿದ್ರು ಅಷ್ಟು ತೂಕವಾಗಿ ಮಾತಾಡ್ತಾರೆ. ಬೇಡದಿರೋ ಕಡೆ ಸಜೆಷನ್ಸ್ ಕೊಡೋದು ಅಥವಾ ಬೇಡದಿರೋ ಕಡೆ ಮಾತಾಡೋದು ಯಾವತ್ತೂ ಮಾಡಿಲ್ಲ ಅವರು. ನಮಗೆ ಯಾವಾಗ ಸಜೆಷನ್ಸ್ ಬೇಕು ನಾವು ಹೋಗೋದೇ ಅವ್ರ ಹತ್ರ. ಸೊ ನಮಗೆ ಬೇಕಾಗಿರೋ ಸಜೆಷನ್ಸ್ ಅವ್ರು ಕೊಡ್ತಾರೆ. ಡೆವಿಲ್ ವಿಷಯ ಹೇಳಿದಾಗ ವಿಶ್ ಮಾಡೋದು ಆಲ್ ದಿ ಬೆಸ್ಟ್, ಒಳ್ಳೆಯದಾಗಿದೆ. ಸರ್ ಸಾರಥಿ ರಿಲೀಸ್ ಆದಾಗ ದೊಡ್ಡ ಹಬ್ಬನೇ ಮಾಡಿದ್ರು. ನೆಕ್ಸ್ಟ್ ಡೆವಿಲ್ ಬರ್ತಾ ಇದೆ, ಆ ಡಬಲ್ ಹಬ್ಬ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಫ್ಯಾನ್ಸ್ಗಳು ಈಗಾಗಲೇ ರೆಡಿ ಆಗ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬಿಡ್ತಾ ಇದೆ ಸೋಷಿಯಲ್ ಮೀಡಿಯಾದಾಗ. ಏನಂತೀರ ಅದಕ್ಕೆ? ಏನೇನೋಣ ಸರ್, ಹಬ್ಬ ಅಂದಮೇಲೆ ಪಟಾಕಿ ಹಚ್ಬೇಕಷ್ಟೇ, ಇನ್ನೇನು ಹೇಳೋದಕ್ಕಾಗೋದಿಲ್ಲ. ಎಲ್ಲ ಮುಗಿದು ಎಲ್ಲ ಕ್ಲಾರಿಟಿ ಸಿಕ್ಕಿ ಎಲ್ಲ ಒಳ್ಳೆಯದಾಗಿ ಮುಗಿದ್ರೆ ಅನ್ಯಾಯ ಆಗಿರೋ ಫ್ಯಾಮ್ಲಿಗೂ ನ್ಯಾಯ ಸಿಕ್ಕಿ ಎಲ್ಲ ಕ್ಲಿಯರಾಗಿ ಮುಗಿಲಿ ಅಂತ ಕೇಳ್ಕೊಳ್ತೀನಿ. ಪ್ರಾಜೆಕ್ಟ್ ವಿಷಯ ಬಂದಾಗ, ಸಿನಿಮಾ ವಿಷಯ ಬಂದಾಗ, ಕನ್ನಡ ಇಂಡಸ್ಟ್ರಿ ವಿಷಯ ಬಂದಾಗ ಅದು ಹಬ್ಬನೇ ನಡೆಯೋದು. ರಿಲೀಸ್ ಆದಮೇಲೆ ಮಜಾನೇ ಬೇರೆ ಇರುತ್ತೆ. ಸರ್ ಲಾಸ್ಟ್ ಕ್ವಶನು, ಇದೆಲ್ಲರ ನಡುವೆ ಅಂದರೆ ಲವ್ಲಿ ಅಂತ ಸಿನಿಮಾಗಳು ಮತ್ತು ಕೋಟಿ ಅಂತ ಸಿನಿಮಾಗಳು ಎಲ್ಲ ಅಂದರೆ ಸೈಡ್ಗೆ ಹೋಗ್ಬಿಡ್ತಾ ಇದೆ ಸಿನಿಮಾಗಳು. ಪ್ರೇಕ್ಷಕರಿಗೆ, ನಿಮ್ಮ ಅಭಿಮಾನಿಗಳಿಗೆ ಏನಾದರೂ ಒಂದು ರಿಕ್ವೆಸ್ಟ್ ಮಾಡೋದಾದ್ರೆ? ಸರ್ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡಬೇಕು. ಏನಂದರೆ ಒಂದು ವಿಷಯನ ಇಟ್ಕೊಂಡು ಎಲ್ಲ ಚಾನಲ್ನಲ್ಲೂ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಇನ್ನೂ ದೊಡ್ಡದಿದೆ ಸರ್, ಇನ್ನೂ ಸಾಕಷ್ಟು ಸಿನಿಮಾಗಳು ಬರ್ತಾಯಿದೆ. ಒಳ್ಳೊಳ್ಳೆ ಸಿನಿಮಾ, ಲವ್ಲಿ ಒಳ್ಳೆ ಸಿನಿಮಾ, ಕೋಟಿ ಒಳ್ಳೆ ಸಿನಿಮಾ ಎಲ್ಲ ಈ ನ್ಯೂಸ್ಗಳ ಮಧ್ಯದಲ್ಲಿ ಮುಚ್ಚೋಗ್ತಾ ಇದೆ. ದಯವಿಟ್ಟು ಅದ್ರ ಬಗ್ಗೆನೂ ಸ್ವಲ್ಪ ಕಾನ್ಸಂಟ್ರೇಷನ್ ಇರಲಿ. ಯಾಕೆಂದರೆ ನಮ್ಮ ಇಂಡಸ್ಟ್ರಿನ ಬೆಳೆಸಬೇಕಾಗಿರೋದು ನೀವು. ಒಂದೇ ಕಡೆ ಕಾನ್ಸಂಟ್ರೇಷನ್ ಹೋಯಿತು ಅಂದರೆ ಇವರೆಲ್ಲ ಪಾಪ ದುಡ್ಡು ಹಾಕಿರೋರು, ಆ್ಯಕ್ಟಿಂಗ್ ಮಾಡಿರೋರು, ಟೆಕ್ನಿಷಿಯನ್ಗಳು ಎಲ್ರಿಗೂ ಒಂದು ನೋವಾಗತ್ತೆ. ಒಂದು ಸಿನಿಮಾ ಅಂದರೆ ಸುಮ್ಮನೆ ಆಗಲ್ಲ ಸರ್, ವರ್ಷಗಳು ಬೇಕು ಅದು ತೆರೆ ಮೇಲೆ ಬರಬೇಕು ಅಂದರೆ. ಎಲ್ಲರೂ ಕಷ್ಟಪಟ್ಟಿದ್ದಾರೆ, ಎಲ್ಲ ಸಿನಿಮಾಗಳೂ ಕಷ್ಟಪಟ್ಟೇ ಮಾಡೋದು. ಎಲ್ಲರಿಗೂ ಸಪೋರ್ಟ್ ಮಾಡಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಿಮ್ಮನ್ನ ಕೇಳ್ಕೊತೀನಿ. ಸರ್ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಜನ ನೆಗೆಟಿವ್ಗೆ ಅಡಿಕ್ಟ್ ಆಗೋಷ್ಟು ಒಳ್ಳೆ ವಿಷಯಕ್ಕೆ ಅಡಿಕ್ಟ್ ಆಗಲ್ಲ. ಕರೆಕ್ಟು ಸರ್. ಈಗೇನು ಅಂದರೆ ಬರ್ಗರ್ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ತಿಂತಾ ಇರುವಾಗ ಮಧ್ಯದಲ್ಲಿ ಒಂದು ಮೆಣಸಿನ್ಕಾಯಿ ಸಿಕ್ತು ಅಂದರೆ ಇಡೀ ಬರ್ಗರ್ ಟೇಸ್ಟೇನೆ ಮೆಣಸಿನ್ಕಾಯಿ ಮೇಲೆ ಹೋಗ್ಬಿಡುತ್ತೆ. ಅಷ್ಟೇ ಆ ನೆಗೆಟಿವಿಟಿನೂ. ಅದು ಒಂದು ಫ್ಲೇವರ್ ಅಂದ್ಕೊಂಡು ತಿನ್ಕೊಂಬಿಟ್ರೆ ಗೊತ್ತಾಗೋದಿಲ್ಲ, ಚೆನ್ನಾಗಿರುತ್ತೆ ಬರ್ಗರು. ನೆಗೆಟಿವಿಟಿ ಹೇಗಾಗಿದೆ ಅಂತಂದರೆ ಈಗ ನಮ್ಗಳಿಗೇ ಒಂದು 10,000 ಕಮೆಂಟ್ನಲ್ಲಿ ಯಾವುದೋ ನೆಗೆಟಿವ್ ಕಮೆಂಟ್ ಬಂದಿರುತ್ತೆ. ಅದನ್ನ ನೋಡ್ಕೊಂಡು ನಾವು ಯಾಕೆ ಹಿಂಗೆ ಮಾಡ್ದ, ಯಾಕೆ ಹಿಂಗಂದ, ನಾವೇನು ಮಾಡಿದ್ವಿ ಅಂತ ನಾವು ಅಂದ್ಕೊಂಡು ಸಾಯ್ತಾ ಇರ್ತೀವಿ. ಹಾಕ್ದೊಂದು ಮರ್ತ್ಬಿಟ್ಟು ನೆಮ್ಮದಿಯಾಗಿ ಇನ್ನೊಂದು ಯಾವುದೋ ಹಾಕೊಂಡು ಹೋಗಿ ಇನ್ನೊಂದು ಏನೋ ಮಾಡಿರ್ತಾರೆ. ಕೊನೆಯದಾಗಿ ಎಂಡಾಗೋದು ಹಿಂಗಾಗತ್ತೆ ಅಂದ್ಬಿಟ್ಟು ನೀವೇ ನೋಡ್ತಿದ್ದೀರ. ಆ ನೆಗೆಟಿವಿಟಿನ ಕಟ್ ಮಾಡಿ, ಫೇಕ್ ಪ್ರೊಫೈಲ್ಗಳನ್ನ ಸ್ಟಾಪ್ ಮಾಡಿ,
ಸ್ವಂತ ಪ್ರೊಫೈಲಿಂದ ಕಮೆಂಟ್ಗಳು ಹಾಕಿ ಪ್ರಾಬ್ಲಮ್ ಇದ್ದರೆ ಅಲ್ಲೇ ಸಾಲ್ವ್ ಮಾಡ್ಕೊಳ್ಳಿ. ನಿಮಗೆ ಪ್ರಾಬ್ಲಮ್ ಇದೆ ನೀವು ನನ್ನ ಹತ್ರ ಕೇಳಿದ್ರೆ ನಾನು ನಿಮ್ಮ ಹತ್ರ ಹೇಳ್ತೀನಿ. ನೀವು ಇನ್ನೊಬ್ಬನ ಥರ ಕೇಳಿದ್ರೆ ಏನು ಹೇಳೋದಕ್ಕಾಗತ್ತೆ. ಸೊ ಜೆನ್ಯೂನ್ ಆಗಿ ಸೋಷಿಯಲ್ ಮೀಡಿಯಾನಲ್ಲಿ ಉದ್ಧಾರ ಆಗ್ತಾ ಇರೋರು ಇದ್ದಾರೆ. ಫಾರ್ ಎಕ್ಸಾಂಪಲ್ ಮೈಕಿ ಸೋಷಿಯಲ್ ಮೀಡಿಯಾ ಎಷ್ಟು ಸಪೋರ್ಟ್ ಮಾಡಿದೆ ಅಂತಂದರೆ, ಒಂದು ಟ್ರಕ್ಕಿಂದ ಇವಾಗ ಬರ್ಗರು ಒಂದು ಜಾಯಿಂಟಿಗೆ ಬಂದು ಇವಾಗ ವಿ ಆರ್ ಸ್ಪ್ರೆಡಿಂಗ್ ಅಷ್ಟು ಔಟ್ಲೆಟ್ಸಿಗೆ ಸ್ಪ್ರೆಡ್ ಆಗ್ತಿದ್ದೀವಿ. ದಿಸ್ ಇಸ್ ಬಿಕಾಸ್ ಆಫ್ ಆಲ್ ಯು ಪೀಪಲ್. ಸೋಷಿಯಲ್ ಮೀಡಿಯಾ ಇಲ್ಲಿ ಬಂದು ಟೇಸ್ಟ್ ಮಾಡಿ ಬೊಂಬಾಡಾಗಿದೆ ಬರ್ಗರ್ ಅಂತ ಹೇಳ್ತಾರಲ್ಲ, ಅವ್ರುಗಳಿಂದ ಆಗ್ತಿರೋದು. ಅದೇ ಸೋಷಿಯಲ್ ಮೀಡಿಯಾ ನೀವು ನೆಗೆಟಿವ್ ಆಗಿ ಇವಾಗ ಏನು ನಡೀತಿದೆ ಅದಕ್ಕೂ ಯೂಸ್ ಮಾಡ್ಬೋದು. ದಿಸ್ ಇಸ್ ಟೂ ಡಿಫ್ರೆಂಟ್ ಎಂಡ್ಸ್. ಒಳ್ಳೆಯದಕ್ಕೂ ಯೂಸ್ ಮಾಡ್ಬೋದು, ಕೆಟ್ಟದಕ್ಕೂ ಯೂಸ್ ಮಾಡ್ಬೋದು. ಒಳ್ಳೆಯದಕ್ಕೆ ಯೂಸ್ ಮಾಡಿ, ಕೆಟ್ಟದಕ್ಕೆ ಮಾಡಿ ಏನು ಪ್ರಯೋಜನ? ಅಷ್ಟೇ ಒಂದು ರಿಕ್ವೆಸ್ಟು, ದಯವಿಟ್ಟು ಫೇಕ್ ಕಾಮೆಂಟ್ಸ್, ಫೇಕ್ ನೆಗೆಟಿವ್ ಇದೆಲ್ಲ ಬಿಟ್ಟು ಜೆನ್ಯೂನ್ ಆಗಿರಿ, ಸಪೋರ್ಟ್ ಮಾಡಿ. ನಾವು ನಿಮಗೋಸ್ಕರನೇ ಎಂಟರ್ಟೈನ್ಮೆಂಟ್ ಫೀಲ್ಡ್ನಲ್ಲಿರೋದು, ನಿಮಗೋಸ್ಕರನೇ ಎಂಟರ್ಟೈನ್ ಮಾಡ್ತಿರೋದು. ಈ ರೀತಿ ಎಂಟರ್ಟೈನ್ಮೆಂಟ್ ತೊಗೊಳೋದು ಬಿಟ್ಬಿಡಿ, ನೆಗೆಟಿವ್ ಮಾಡಿ. ಲೆಟ್ಸ್ ಆಲ್ ವರ್ಕ್ ಟುಗೆದರ್. ಎಲ್ಲ ಜೊತೆ ಕೆಲಸ ಮಾಡೋಣ, ಖುಷಿಯಾಗಿರೋಣ, ಕನ್ನಡನ ಬೆಳೆಸೋಣ. ಈ ಥರದ ಕೆಟ್ಟ ನ್ಯೂಸ್ಗಳನ್ನ ಬೆಳೆಸೋದಲ್ಲ ಅಂತ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.